ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನಾ ಕಾಂಡ 17ನೇ ಅಧ್ಯಾಯ 12ನೇ ವಾಕ್ಯ. ಹೀಗಿರಲು ಮೋಶೆಯ ಕೈಗಳು ಭಾರವಾದದರಿಂದ ಆರೋನ ಹೂರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡ್ರಿಸಿ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟನು. ಇಸ್ರಾಯೇಲರು ಪ್ರಯಾಣ ಮಾಡುತ್ತಾ ಮುಂದೆ ಬರ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿ ಮೋಶೆಯ ನಾಯಕತ್ವದಲ್ಲಿ ಮುಂದೆ ಬರ್ತಾ ಇದ್ದಾರೆ. ಹೀಗೆ ಮುಂದೆ ಬರ್ತಾ ಇರುವಂತಹ ಸಮಯದಲ್ಲಿ ಒಂದು ಯುದ್ಧ ಅವರ ಮುಂದೆ ಬರ್ತಾ ಇದೆ. ಅಮಾಲೇಕ್ಯರು ಅವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. ರೆಫಿದೀಮ್ ಎಂಬ ಸ್ಥಳದಲ್ಲಿ ಆ ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಹೇಳಿದ್ರೆ ಯುದ್ಧವನ್ನು ನೋಡದೇ ಇರುವಂತಹ ಜನ ಯುದ್ಧ ಮಾಡುವುದಕ್ಕೆ ಪ್ರಿಪ್ರೇಷನ್ ಒಂದಿಗೇ ಬರ್ತಾ ಇದ್ದಾರೆ. ಆದರೆ ಯುದ್ಧವನ್ನು ಇದುವರೆಗೂ ಇವರು ಮಾಡಿಲ್ಲ. ಒಂದು ವೇಳೆ ಐಗುಪ್ತಕ್ಕೆ ವಿರುದ್ಧವಾಗಿ ಯಾವುದಾದ್ರೂ ಬೇರೆ ದೇಶದವರು ಯುದ್ಧ ಮಾಡೋಕ್ಕೆ ಬಂದಿದ್ದರೆ ಆ ಯುದ್ಧವನ್ನು ನೋಡಿರಬಹುದು ವಿನಃ ಇವರು ಯುದ್ಧ ಮಾಡಿ ರೂಢಿ ಇಲ್ಲ, ಇಟ್ಟಿಗೆ ಮಾಡಿ ರೂಢಿ ಇರುವಂತಹ ವ್ಯಕ್ತಿಗಳು. ಆದರೆ ಇವರ ಜೊತೆಯಲ್ಲಿ ನಾವು ಕೀರ್ತನೆಯಲ್ಲಿ ಮತ್ತು ಇತರ ಪುಸ್ತಕಗಳಲ್ಲಿ ಓದಬೇಕಾದ್ರೆ ನಮಗೆ ಗೊತ್ತಾಗ್ತದೆ, ಯುದ್ಧ ಮಾಡುವ ಒಂದು ಸನ್ನಾಹದೊಂದಿಗೆ, ಪವರೊಂದಿಗೆ ಇವರು ಅಲ್ಲಿಂದ ಐಗುಪ್ತ ದೇಶದಿಂದ ಬರ್ತಾರೆ ಎಂಬುದಾಗಿಯೂ ಸಹ ವಾಕ್ಯ ತಿಳಿಸ್ತದೆ. ಆದರೆ ಇಲ್ಲಿ ಅಮಾಲೇಕ್ಯರು ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧ ಮಾಡೋಕ್ಕೆ ಬಂದಾಗ ಮೋಶೆ ಯೆಹೋಶುವನಿಗೆ ಹೇಳ್ತಾನೆ, ನೀನು ಭಟರನ್ನು ತೆಗೆದುಕೊಂಡು ಏನು ಮಾಡು, ನಮ್ಮ ಮುಂದೆ ಹೋಗಿ ಅಮಾಲೇಕ್ಯರನ್ನ ನೀನು ಯುದ್ಧ ಮಾಡಬೇಕು, ನೀನು ಯುದ್ಧ ಮಾಡೋಕ್ಕೆ ಹೋಗಬೇಕು. ಮೋಶೆ ಅಲ್ಲಿನ ನಾಯಕ ಆದರೂ ಸಹ ಅಸಿಸ್ಟೆಂಟ್ ಆದ ರೀತಿಯಲ್ಲಿ, ಅಂದರೆ ಮೋಶೆಯ ಕೈಗಳಿಗೆ ನೀರು ಒಯ್ದು ಕೊಡುವಂಥ ರೀತಿಯಲ್ಲಿ ಯೆಹೋಶುವ ಇದ್ದಾನೆ. ನಾವು ಯೆಹೋಶುವನ ಕುರಿತು ಕಲಿಬೇಕಾದ್ರೆ ಮುಂದಿನ ಅಧ್ಯಾಯಗಳಲ್ಲಿ ಓದಬೇಕಾದ್ರೆ ಯೆಹೋಶುವ ಮತ್ತು ಕಾಲೇಬ್ ಅವರು ಪವರ್ಫುಲ್ ವ್ಯಕ್ತಿಗಳಾಗಿದ್ದರು. ಅವರ ಒಂದು ಆರೋಗ್ಯ ಬಲ ಮಾತ್ರ ಅಲ್ಲ, ಅಲ್ಲಿ ಅವರಿಗಿದ್ದಂತಹ ದೇವರ ಮೇಲಿರುವಂಥ ನಂಬಿಕೆಯ ಬಲ ಜಾಸ್ತಿ ಆಗಿತ್ತು ಅವ್ರಿಗೆ. ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡ್ತೀವಿ, 12 ಜನರನ್ನು ಕಳಿಸಿದಾಗ 10 ಜನರು ಸಹ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿದಾಗ ಯೆಹೋಶುವ ಮತ್ತು ಕಾಲೇಬ್ ಹೇಳ್ತಾರೆ, ವಿ ಕ್ಯಾನ್ ಅಂತ ಹೇಳ್ತಾರೆ, ನಮ್ಮ ಕೈಲಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವರ ಒಂದು ಬಲವಾಗಿರಲಿಲ್ಲ, ಆ ಬಲವನ್ನು ಆಶ್ರಯಿಸಿ ಹೇಳ್ತಾ ಇಲ್ಲ, ಅವರು ದೇವರನ್ನು ಆಶ್ರಯಿಸಿ ಹೇಳ್ತಾರೆ. ಅಂಥ ಒಬ್ಬ ಯೆಹೋಶುವನನ್ನು ಮೋಶೆ ಮುಂದಕ್ಕೆ ಕಳಿಸ್ತಾ ಇದ್ದಾನೆ, ನೀನು ಯುದ್ಧಕ್ಕೆ ಹೋಗು. ನಾವೇನು ಮಾಡ್ತೀವಿ, ನಾವು ಏನು ಮಾಡ್ತೀವಿ, ನಾವು ಇಲ್ಲಿ ಆರೋನ ಊರರು ಗುಡ್ಡದ ತುದಿಗೆ ಇರ್ತಾರೆ. ಈ ತಗ್ಗಿನಲ್ಲಿ ಯೆಹೋಶುವ ಯುದ್ಧ ಮಾಡೋಕ್ಕೆ ಹೋಗಿದ್ದಾನೆ. ಆದರೆ ಅಲ್ಲಿ 11ನೇ ವಾಕ್ಯದಲ್ಲಿ ಓದ್ತೀವಿ, ಮೋಶೆ ತನ್ನ ಕೈಗಳನ್ನ ಮೇಲೆತ್ಕೊಂಡಿದ್ದಾನೆ. ಮೇಲೆತ್ತಿದಾಗ ಇಸ್ರಾಯೇಲರು ಪವರ್ಫುಲ್ ಆಗ್ತಾರೆ. ಆದರೆ ಮೋಶೆ ಕೈ ಇಳಿಸುವಾಗ ಅಮಾಲೇಕ್ಯರು ಬಲವಾಗ್ತಾರೆ. ಅದು ನೋಡಿ, ಒಂದು ರೀತಿಯಲ್ಲಿ ಮೋಶೆ ಕೈ ಎತ್ತಿ ದೇವರ ಕಡೆಗೆ ಕೈ ಎತ್ತಿರುವಂಥ ಸಮಯದಲ್ಲಿ ದೇವರ ಪವರ್ ಎಲ್ಲಿ ಇಳಿದು ಬರ್ತಾ ಇದೆ, ಆ ಇಸ್ರಾಯೇಲರ ಮೇಲೆ ಇಳಿದು ಬರ್ತಾ ಇದೆ. ಆ ಪವರ್ ಏನಾಗ್ತಾ ಇದೆ, ಅವರಲ್ಲಿ ಕಾರ್ಯ ಮಾಡ್ತಾ ಇದೆ. ಅಲ್ಲಿ ಅವರು ಸೋಲುವಂತೆ ಮಾಡ್ತಾ ಇದೆ ಅಮಾಲೇಕ್ಯರು. ಆದರೆ ಮೋಶೆ ಎಷ್ಟೊತ್ತು ಅಂತ ಕೈ ಎತ್ತಿಟ್ಕೊಳ್ಳೋದು, ಅವನ ಕೆಳಗಿಳಿಸುವಂತಹ ಸಮಯದಲ್ಲಿ ಅಲ್ಲಿ ಅಮಾಲೇಕ್ಯರು ಬಲಗೊಳ್ತಾ ಇದ್ದಾರೆ. ಆಗ ಎಲ್ಲಿಂದ ಪವರ್ ಬರ್ತಾ ಇದೆ, ದೇವರಿಂದ ಪವರ್ ಬರ್ತಾ ಇದೆ. ಆ ಪವರ್ ಬರೋದಕ್ಕೆ ಕಾರಣ ಏನು, ಮೋಶೆಯ ಕೈಗಳು ಎತ್ತಲ್ಪಟ್ಟಿರಬೇಕು. ಆದರೆ ನಿರಂತರವಾಗಿ ಎತ್ತಿಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲದಂತಹ ಒಂದು ಸ್ಥಿತಿಯಲ್ಲಿ ಮೋಶೆ ಇರುವಾಗ ಆರೋನ ಮತ್ತು ಹೂರ್ ಇಬ್ಬರು ಸಹ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮೋಶೆಯನ್ನು ಒಂದು ಕಡೆ ಕೂರಿಸಿ ಎಡ ಬಲಗಳಲ್ಲಿ ನಿಂತುಕೊಂಡು ಮೋಶೆಯ ಕೈಗಳಿಗೆ ಸಪೋರ್ಟ್ ಆಗಿ ನಿಲ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಬೇಕು ಅಂದರೆ, ಶತ್ರುವಿನ ಮೇಲೆ ಹೋರಾಡಿ ಜಯಿಸಬೇಕು ಅಂತ ಹೇಳಿದ್ರೆ ಐಕ್ಯತೆ ಅವಶ್ಯವಾಗಿದೆ, ಏಕ ಮನಸ್ಸು ಅವಶ್ಯವಾಗಿದೆ. ಆರೋನ ಹೂರ ಯೋಚನೆ ಮಾಡಿದ್ರೆ ಅವ್ರ ಅಕಸ್ಮಾತ್ ಇಲ್ಲ ಮೋಶೆ ನಿನ್ನ ಕೈಯಲ್ಲಿ ಆದರೆ ಕೈ ಎತ್ತು, ನೀನು ಜರಿಗೆ ಕೂತ್ಕೊಂಡು ನಾವು ಕೈ ಎತ್ತುತ್ತೀವಿ, ಇಲ್ಲ ಯಾರು ಕೈ ಎತ್ತಬೇಕು ಅವರೇ ಕೈ ಎತ್ತಬೇಕು. ಒಂದು ವೇಳೆ ಕೈ ಎತ್ತುವಂತಹ ಸೇವೆ ದೇವರು ನಿನಗೆ ಕೊಟ್ಟಿದ್ರೆ ನೀನು ಕೈ ಎತ್ತಬೇಕು, ಸಪೋರ್ಟ್ ಮಾಡುವಂಥ ಸೇವೆ ನಿನಗೆ ಕೊಟ್ಟಿದ್ರೆ ನೀನು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಬೇಕಾದಂತಹ ನೀನು ಕೈ ಎತ್ತೋದಕ್ಕೂ ಆಗಲ್ಲ, ಕೈ ಎತ್ತಬೇಕಾದಂತಹ ನೀನು ಸಪೋರ್ಟ್ ಮಾಡೋದಕ್ಕೂ ಆಗಲ್ಲ. ಪ್ರಿಯ ದೇವರ ಮಕ್ಕಳೇ, ಈ ದಿವಸಗಳಲ್ಲಿ ನಿಮ್ಮನ್ನು ದೇವರು ಯಾಕೆ ಕರೆದಿದ್ದಾರೋ
ಅದಕ್ಕೋಸ್ಕರ ನೀವು ಮುಂದೆ ಸಾಗುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನು ಅಸಾಧ್ಯಗಳನ್ನು ಸಾಧ್ಯ ಮಾಡುವಂಥ ದೇವರಾಗಿದ್ದಾನೆ. ಇಸ್ರಾಯೇಲರು ಜಯಿಸಬೇಕಾ? ಐಕ್ಯತೆಯಿಂದ ನಿಲ್ಲಬೇಕು, ಏಕ ಮನಸ್ಸಿನಿಂದ ನಿಲ್ಲಬೇಕು. ನಮ್ಮ ಜೀವಿತದಲ್ಲಿ ಶತ್ರು ಪ್ರಬಲವಾಗುವುದಕ್ಕೆ ಆಸ್ಪದ ಕೊಡದ ಹಾಗೆ, ಶತ್ರುವಿನ ತಂತ್ರಗಳ ಮೇಲೆ ಜಯ ಹೊಂದುವುದಕ್ಕಾಗಿ, ಶತ್ರುವಿನ ತಂತ್ರಗಳ ಮೇಲೆ ಒಂದು ಬಿಡುಗಡೆಯನ್ನು ಹೊಂದುವುದಕ್ಕಾಗಿ ಈ ದಿವಸಗಳಲ್ಲಿ ಐಕ್ಯತೆ ಅವಶ್ಯವಾಗಿದೆ. ನಿಮ್ಮ ಜೀವಿತದಲ್ಲಿ ದೇವರಿಗೆ ಹೇಳೋಣ, ಸ್ವಾಮಿ, ನೀನು ನನ್ನನ್ನು ಯಾತಕ್ಕೆ ಕರೆದಿದೆಯೋ, ಯಾವ ಉದ್ದೇಶಕ್ಕಾಗಿ ಕರೆದಿದೆಯೋ ಆ ಉದ್ದೇಶವನ್ನು ಮಾಡುವುದಕ್ಕಾಗಿ ದೇವರೇ ನೀ ನನಗೆ ಸಹಾಯ ಮಾಡು ಎಂದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಾದರೆ ನಮ್ಮಿಂದ ಅದ್ಭುತವನ್ನು ಮಾಡುವಂತಹ ಒಬ್ಬ ದೇವರಿದ್ದಾನೆ. ನಮ್ಮ ಮೂಲಕ ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಮೋಶೆ ಕೈ ಭಾರವಾದಾಗ ಆರೋನ ಓರ್ ಸಪೋರ್ಟ್ ಮಾಡಿದ ಹಾಗೆ ಈ ದಿನಗಳಲ್ಲಿ ವೇದನೆಯಲ್ಲಿರುವ, ಕಷ್ಟದಲ್ಲಿರುವ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸುವಾಗ, ಅವರನ್ನು ಬ್ಯಾಕ್ ಸಪೋರ್ಟ್ ಆಗಿ ನಿಲ್ಲುವಾಗ ಜಯ ಮೋಶೆಗೆ ಮಾತ್ರ ಅಲ್ಲ, ಆರೋನ ಹೂರನಿಗೆ ಮಾತ್ರವಲ್ಲ, ಈ ಟೋಟಲ್ ಇಸ್ರಾಯೇಲ್ರಿಗೊಂದು ಜಯ ಆಗ್ತಾ ಇದೆ. ಇದು ದೇವರ ಮಕ್ಕಳಾದ ನಾವು ಜಯ ಹೊಂದಬೇಕು ಅಂದರೆ ಪರಸ್ಪರ ಐಕ್ಯತೆಯಿಂದ ಏಕ ಮನಸ್ಸಿನಿಂದ ನಿಲ್ಲುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇದ್ದು ನಮ್ಮನ್ನು ಇದುವರೆಗೂ ನಡೆಸಿದ್ದಿ. ಮುಂದೆಯೂ ಸಹ ಐಕ್ಯವಾಗಿ ಏಕ ಮನಸ್ಸಿನಿಂದ ಮುಂದೆ ಸಾಗುವಂತೆ ನೀನು ನಮಗೆ ಸಹಾಯ ಮಾಡುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.